ಸ್ನೇಹಿತರೆ ಬಿಹಾರ್ ಗಯಾದಲ್ಲಿ ಬಂದ್ಬಿಟ್ಟು ಕರ್ನಾಟಕ ಭವನ ಅಂದ್ಬಿಟ್ಟಿದೆ. ಸೊ ಇದು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇರುವಂಥ ಭವನ. ಇಲ್ಲಿ ಬಂದ್ಬಿಟ್ಟು ಶಾಖ ಬಂದ ತಕ್ಷಣ ನೋಡಿದ ತಕ್ಷಣ ಶಾಖ ಆಯಿತು. ಇದೇ ಬಂದ್ಬಿಟ್ಟು ಬಿಹಾರಲ್ಲಿ ಕರ್ನಾಟಕ ಭವನ ಅಂದ್ಬಿಟ್ಟು ಬಿಹಾರ್ ಗಯಾದಲ್ಲಿ ವಿಷ್ಣುಪಾದ ಟೆಂಪಲ್ ಇದೆ. ವಿಷ್ಣುಪಾದ ಟೆಂಪಲ್ ಪಕ್ಕದಲ್ಲಿ ಬಂದ್ಬಿಟ್ಟು ನಿಯರ್ ಅಲ್ಲಿಂದ ಒಂದು 300 ಮೀಟರ್ ಒಂದು ಗಯಾ ಕ್ಷೇತ್ರ. ಗಯಾ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಪುಣ್ಯ ಪವಿತ್ರವಾದಂಥ ಒಂದು ಸ್ಥಳ. ಈ ಒಂದು ಸ್ಥಳದಲ್ಲಿ ಬಂದ್ಬಿಟ್ಟು ಪಿಂಡ ಪ್ರದಾನ ಮಾಡ್ತಾರೆ. ಪಿಂಡ ಪ್ರದಾನ ಮಾಡಿಬಿಟ್ಟು ಅದೊಂದು ಪವಿತ್ರ ಬಂದು ಶಾಂತಿ ಪ್ರಸಾದ ಅಂತ ಹೇಳ್ತಾರೆ. ಈ ಒಂದು ಕರ್ನಾಟಕ ಬಂದು ನಾನು ನೋಡಿ ಇಲ್ಲಿ ಎಲ್ರಿಗೂ ಸಹ ಎಲ್ಲ ಫುಲ್ ಕನ್ನಡ ಮತ್ತು ಎಲ್ಲರೂ ಫುಲ್ ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ಬರುತ್ತೆ. ಈಗ ಬಂದ್ಬಿಟ್ಟು ಸ್ವಾಮೀಜಿ ಅವರಿದೆ. ಸೊ ಬನ್ನಿ ನೋಡ ಇವಾಗ ಬಂದ್ಬಿಟ್ಟು ಅವ್ರು ಮೀಟ್ ಮಾಡ್ಬಿಟ್ಟು ಮಾತಾಡ್ಸ್ಕೊಂಡು ಬಂದ್ಬಿಟ್ಟು ಒಂದು ನಿಮಿಷ ಬನ್ನಿ ಹೊರಗಡೆ. ನೇಮು ರಾಮಕೃಷ್ಣ ಆಚಾರ್ಯ. ರಾಮಕೃಷ್ಣ ಆಚಾರ್ಯ, ಕರ್ನಾಟಕ ಭವನ್. ಕರ್ನಾಟಕ ಇದೊಂದು ಕರ್ನಾಟಕ ಭವನ. ಬಟ್ ಇದ್ರ ಬಗ್ಗೆ ಪ್ಲೇಸ್ ಬಗ್ಗೆ ಸ್ವಲ್ಪ ವಿವರಣೆ ಮಾಡ್ತೀರಾ? ಪ್ಲೇಸ್ ಬಗ್ಗೆ ಇದು ಏನು ಅಂದ್ಬಿಟ್ಟು, ಇಲ್ಲಾಂದ್ರೆ ಈ ಒಂದು ಕ್ಷೇತ್ರ ಬಗ್ಗೆ. ನಮ್ಮ ನೇಮ್ ಬಂದ್ಬಿಟ್ಟು ಮುನೇಂದ್ರ ಏಷ್ಯನ್ ಟ್ರಾವೆಲರ್. ನಾವು ನೀವು ಹೇಳಿದ ಪ್ರಕಾರ ಓಕೆ ಗಯಾದಲ್ಲಿ ಗಯಾಶ್ರಾದ್ದ ಮಾಡೋದು ಭಾಳ ವಿಶೇಷ. ಓಕೆ ಹಾಂ. ಯಾಕೆ ಮಾಡೋದು ಅಂದರೆ, ಒಂದು ಪಿತೃ ಶಾಂತಿಗೆ, ತನ್ನ ಆತ್ಮಶಾಂತಿಗೆ, ಪಿತೃದೋಷಕ್ಕೆ. ಹಾಂ, ಗಯಾದಲ್ಲಿ ಶ್ರಾದ್ದ ಮಾಡಿದರೆ ಪಿತೃದೋಷ ಹೋಗುತ್ತೆ. ಯಾಕಂದರೆ ಇಲ್ಲಿ ಪ್ರತ್ಯಕ್ಷ ಭಗವಂತನ ವಿಷ್ಣುವಿನ ಪಾದ ಇದೆ. ವಿಷ್ಣು ಭಗವಾನ್ ಅವರ ಪಾದ ಇದೆ. ಯಾಕೆಂದರೆ ಕೆಳಗೆ ಗಯಾ ಅಸುರ, ಇದರ ಕೆಳಗೆ ಗಯಾಸುರ ರಾಕ್ಷಸ ಮೊದಲು ಇದು ಮಾಡ್ತಾರೆ. ಗಯಾ ಅಸುರ ರಾಕ್ಷಸ ಕೆಳಗಿದ್ದಾನೆ. ಹಾಂ ಹಾಂ. ಯಾಕೆ ಇದ್ದಾನೆ ಅಂದರೆ, ಅವನನ್ನು ಯಾರು ನೋಡ್ತಾರೆ ಅವರಿಗೆಲ್ಲ ಮೋಕ್ಷ ಆಗ್ತಿತ್ತು. ಹಾಂ, ಯಾರು ಗಯಾದಲ್ಲಿ ಅವರೊಂದು ಘೋರ ತಪಸ್ ಮಾಡ್ತಾರೆ. ತುಂಬ ಸಾವಿರಾರು ವರ್ಷ ಘೋರ ತಪಸ್ ಮಾಡ್ತಾರೆ. ಮಾಡಿ ಕರೆಕ್ಟ್. ಎಷ್ಟು ಪವರ್ ಇತ್ತು ಅಂದರೆ, ಹಾಂ ಹಾಂ, ಯಾರು ನೋಡ್ತಾರೆ ಪಕ್ಷಿ ಆಗಲಿ ಮನುಷ್ಯ ಆಗಲಿ ಅವ್ರು ಟೆಸ್ಟ್ ಮಾಡ್ತಾರೆ. ಹಾಂ, ಮೋಕ್ಷ ಆಗ್ತಾ ಇತ್ತು. ಯಾರನ್ನು ಟೆಸ್ಟ್ ಮಾಡ್ತಾರೆ ಅವ್ರು ಮಾಡ್ಬಿಟ್ಟು ಅವರೆಲ್ಲ ಫುಲ್ ಪರಮ ಪವಿತ್ರ ಆಗ್ತಿದ್ರು. ಅದರಿಂದ ಮೋಕ್ಷ ಆಗ್ತಿದ್ರು. ಅವನ ಶಕ್ತಿಯನ್ನು ಇದು ಮಾಡಿರ್ತಾಳೆ ಅವರು. ಮಹಾವಿಷ್ಣುವಿಂದ ಬಂದ್ಬಿಟ್ಟು ಒಂದು ಘೋರ ತಪಸ್ ಮಾಡ್ಬಿಟ್ಟು ಅಂದ್ರೆ ಸಾವಿರಾರು ವರ್ಷ ತಪಸ್ ಮಾಡ್ಬಿಟ್ಟು ಅವ್ರ ಹತ್ರ ಒಂದು ವರ ತಗೊಂಡಿದ್ರು ಮಹಾವಿಷ್ಣುವಿಂದ. ಆ ಒಂದು ವರದಿಂದ ಬಂದ್ಬಿಟ್ಟು ಈ ಥರ ಪರಮ ಪವಿತ್ರ ಆಗಿದ್ರು ಅವರು. ಪವರ್ ಆಗಿತ್ತು. ಮತ್ತೆ ಬಂದ್ಬಿಟ್ಟು ಅವ್ರನ್ನ ಹೆಂಗ್ ಸಂಹರಣೆ ಮಾಡಿದ್ರು ಅವ್ರನ್ನ? ಅದಕ್ಕೆ ಅಂದ್ರೆ ಹಾಗೆ ಭಗವಂತನಿಗೆ ಗೊತ್ತಾಗಿ ಹೋಯ್ತು. ಹಾಂ ಹಾಂ, ಕರೆಕ್ಟ್. ಗಯಾದಲ್ಲಿ ಶ್ರಾದ್ದ ಮಾಡ್ತಾ ಇಲ್ಲ, ದಾನ ಮಾಡ್ತಾ ಇಲ್ಲ, ಎಲ್ಲ ನೋಡಿ ಅವನಿಗೆ ಮೋಕ್ಷ ಹಾಕಿ ಹೋಗ್ತಿದ್ದಾರೆ. ಕರ್ಮ ಮಾಡಿರೋರು, ಪಾಪ ಮಾಡಿರೋರು ಎಲ್ಲ ಫುಲ್ ಪುಣ್ಯ ಆಗೋಗ್ತಾ ಇದೆ. ಪುಣ್ಯ ಹೋಗ್ತಾ ಇದ್ದಾರೆ. ಮತ್ತೆ ಶ್ರಾದ್ದ ನಿಂತೋಯ್ತು. ಹಾಂ, ಕರೆಕ್ಟ್. ಅವನು ನೋಡಿ ಮೋಕ್ಷ ಹೋದ್ರೆ ಖರ್ಚು ಯಾಕೆ ಮಾಡಬೇಕು? ಹಾಂ ಹಾಂ, ಅದೇ ಮತ್ತೆ ಆ ಥರ ಆಗ್ಬಾರ್ದಲ್ಲ ಅಂತೇಳಿ ಭಗವಂತ ಬ್ರಹ್ಮದೇವರನ್ನು ಗಯಕ್ಕೆ ಕಳಿಸಿಬಿಟ್ಟು. ಹಾಂ ಹಾಂ, ಬ್ರಹ್ಮದೇವ. ಕರೆಕ್ಟ್. ಹಾಂ, ನೀವು ಹೋಗಿ ಗಯಾಸುರನ್ನ ಪ್ರಾರ್ಥನೆ ಮಾಡಿ ಸಂಹರಣೆ ಶರೀರ ಕೇಳಿ, ಶರೀರ ಕೇಳಿಬಿಟ್ಟು ಅವನ ಮೇಲೆ ಯಾಗ ಮಾಡಿ ಅಂತ ಕೇಳಿದ್ರು. ಹಾಗೆ ಗಯಾಸುರ ಮೇಲೆ ಇಲ್ಲಿ ಬ್ರಹ್ಮದೇವರು ಬಂದರು ಗಯಕ್ಕೆ. ಬ್ರಹ್ಮದೇವ ಬಂದ್ಬಿಟ್ಟು ಅವ್ರ ತಲೆ ಮೇಲೆ ಇದು ಮಾಡ್ತಾರಲ್ಲ, ಅವ್ರ ತಲೆ ಮೇಲೆ ಯಾಗ ಮಾಡಿ ಪ್ರಾರ್ಥನೆ ಮಾಡಿದ್ರು. ನನಗೆ ಲೋಕ ಕಲ್ಯಾಣಕ್ಕೆ ಯಾಗ ಮಾಡಬೇಕು. ಭೂಮಿ ಅಶುದ್ಧ ಆಗಿದೆ, ಇನ್ನ ಶರೀರ ಪವಿತ್ರವಾಗಿದೆ, ಇನ್ನು ಶರೀರ ಸ್ವಲ್ಪ ಜಾಗ ಕೊಡ್ತಿ ಯಾಗ ಮಾಡೋಕೆ. ಅವಾಗ ಅವ್ರ ತಲೆ ಮೇಲೆ ಆಗ ಗಯಾಸುರ ಮಾಡಿದ ನಂತರ ಅವ್ರ ಶರೀರವನ್ನು ದಾನ ಮಾಡಿಬಿಟ್ಟ. ಕರೆಕ್ಟ್. ನನ್ನ ಮೇಲೆ ಕೂತು ಯಾಗ ಮಾಡಿ ಪರವಾಗಿಲ್ಲ. ಅವನ ಹೆಸರೇ ಗಯಾಸುರ ದಾನವ ಅಂತ. ಏನಕ್ಕೆ ಕೊಡ್ತಾನೆ? ಕೊಡೋದು ಹೇಳಲ್ಲವ. ಗಯಾಸುರ. ಬಟ್ ಅವ್ರು ರಾಕ್ಷಸ, ಆದ್ರೆ ಒಳ್ಳೆ ಮನುಷ್ಯ, ಒಳ್ಳೆ ರಾಕ್ಷಸ. ಅದಕ್ಕೆ ಅದೇ ವಟವೃಕ್ಷ ಅಂತ ಇದೆ, ಅಕ್ಷಯ ವಟವೃಕ್ಷ ಇದೆ. ಅಲ್ಲಿ ಅವನನ್ನು ಮಲಗಿಸಿಬಿಟ್ಟು ಯಾಗ ಮಾಡಿದ್ರು. ಯಾಗ ಮಾಡೋ ಮಧ್ಯದಲ್ಲಿ ಏನಾಯ್ತು ಅಂದ್ರೆ, ಅವನ ಶರೀರ ಕಂಪನ ಬಂತು, ಯಾಗ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕರೆಕ್ಟ್. ಆಗ ಅವನ ಮೇಲೆ ಧರ್ಮಶಿಲಾ ಅಂತ ಕಲ್ಲಿಟ್ರು. ಇಲ್ಲಿ ಅದು ಸ್ವರ್ಗಲೋಕದಲ್ಲಿದೆ. ಧರ್ಮಶಿಲಾ ಅಂದ್ರೆ ಋಷಿಯ ಮಗಳು ಶಾಪದಿಂದಾಗಿ ಅದು ಕಲ್ಲಾಗಿ ಅದಕ್ಕೆ ಧರ್ಮಶಿಲಾ ಅಂತ ಇದೆ. ಅದನ್ನು ಬ್ರಹ್ಮದೇವರು ಅವನ ಮೇಲೆ ಇಟ್ಟು ಬರುತ್ತಾಗಿದೆ ಇಟ್ಟು ಯಾಗ ಮಾಡಿದರು. ಆದರೂ ಯಾಗ ನಡೀಲಿಲ್ಲ, ಕಂಪನ ನಿಲ್ಲಿಲ್ಲ. ಎಲ್ಲ ದೇವತೆಗಳು ದೇವತೆರೆಲ್ಲ ಕೂತು ಅವನ ಮೇಲೆ ಯಾಗ ಮಾಡುವಾಗ ಪೂರ್ಣಾವತಿ ಸಮಯದಲ್ಲಿ ಪುನಃ ತಲೆಯ ಕಾಲ ಆರಂಭ ಆಯಿತು. ಬಿಸಿಗೆ ತಡೆಯಕ್ಕೆ ಆಗಲಿಲ್ಲ. ಆಗ ಅಲ್ಲಾಡುವಾಗ ಎಲ್ಲ ದೇವತೆ ಪ್ರಾರ್ಥನೆ ಮಾಡುವಾಗ ಬ್ರಹ್ಮದೇವರು ಯಾಗ ಮಾಡ್ತಿದ್ದಾರೆ. ಗೊತ್ತಾಯ್ತು ಅವ್ರಿಗೆ, ಅಂದ್ರೆ ನಾನು ಸಂಹಾರ ಮಾಡ್ತಾ ಇದ್ದಾರೆ, ನಾನು ಸತ್ತೋದಿನ ಗೊತ್ತಾಯ್ತು ಅವ್ರಿಗೆ. ಅಲ್ಲ, ಯಾಗ ಮಾಡ್ತಾ ಇದ್ದಾರೆ, ಅಂದ್ರೆ ಯಾಗ ನಡೀತಾ ಇಲ್ಲ, ಗಯಾಸನ ಬಾಡಿ ಅಲ್ಲಾಡ್ತಾ ಇದೆ ಅಂತ. ಆಗ ಪರಮಾತ್ಮ ಒಂದು ಪಾದವನ್ನು ಅವನ ಮೇಲೆ ಇಟ್ಟದ್ದು. ವಿಷ್ಣು, ಶ್ರೀ ಮಹಾವಿಷ್ಣು ಅವರೇ ಹೇಳ್ತಾರೆ. ಅವಾಗ ಬಂದ್ಬಿಟ್ಟು ನನ್ನನ್ನು ಅವರೇ ಇದು ಮಾಡ್ಬೇಕು, ಸಂಹಾರ ಮಾಡ್ಬೇಕಂದ್ಬಿಟ್ಟು ಹೇಳ್ತಾರಲ್ಲ. ಸೊ ನನಗೆ ಇದರ ಹೊರ ಕೊಟ್ಟು ಬಂದ್ಬಿಟ್ಟು ಅವರು ಶ್ರೀ ಮಹಾವಿಷ್ಣು ನನ್ನನ್ನು ಸಂಹಾರ ಮಾಡ್ಬೇಕಾಗಿರೋದು ಬಂದ್ಬಿಟ್ಟು ಅವರೇ ಮಾಡ್ಬೇಕಂದ್ಬಿಟ್ಟು ಹೇಳ್ತಾರೆ. ಅವಾಗ ಅವ್ರ ಹೊಟ್ಟೆ ಮೇಲೆ ಏನಾಯ್ತು ಅಂದ್ರೆ, ಪಾದ ಇಟ್ಟ ಕೂಡಲೇ ಗಯಾಸುರ ಭೂಮಿ ಅಡಿಗೆ ಹೋಗ್ಬಿಟ್ಟ. ಭೂಮಿ ಕೆಳಗಡೆ. ಕರೆಕ್ಟ್. ಆಗ ಅಲ್ಲಿ ವಟವೃಕ್ಷದಲ್ಲಿ ಆಗುವಂತ ಯಾಗ ಸಂಪೂರ್ಣ ಆಯ್ತು. ಅವಾಗ ಇವರು ಎಲ್ಲ ಸಂಹಾರಣೆ ಆದ್ರೆ ಅವಾಗ ಇವರು ಸಂಪಾದನೆ ಅವಾಗ ಬಂದ್ಬಿಟ್ಟು ಹೇಳ್ತಾರೆ, ಈ ಒಂದು ಪರಮ ಪವಿತ್ರ ಇಲ್ಲಿ ಯಾರು ಬರ್ತಾರೆ ಬಂದ್ಬಿಟ್ಟು ಅವ್ರಿಗೆಲ್ಲ ಪರಮ ಪವಿತ್ರ. ಏನಾಯ್ತು ಅಂದ್ರೆ, ಗಯಾಸುರ ಪ್ರಾರ್ಥನೆ ಮಾಡಿದ. ಗಯಾಸುರ ಭಗವಂತನ ನಂತರ ಮಾಡಿದಂತೆ, ನನ್ನನ್ನು ಭೂಮಿ ತಳ್ಳಿದ್ದೀರಲ್ಲ, ನೀವು ಯಾಗ ಸಂಪೂರ್ಣ ಆಯ್ತಾ, ನಾ ಹೇಳ್ಬೋದಲ್ಲ, ಯಾಗ ನನಗೆ ಹೇಳಲಿಕ್ಕೆ ಆಜ್ಞೆ ಕೊಡ್ತೀರಾ ಅಂತ. ಆಗ ಭಗವಂತ ಹೇಳಿದ್ರೆ, ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪುನಃ ನೋಡಿದ್ರೆ ಮೋಕ್ಷ ಹೋಗ್ತಾರಲ್ಲ, ಅದಕ್ಕೆ ಉಪಾಯದಿಂದ ಭಗವಂತ ಯಜ್ಞ ಮಾಡಿ ಅವನ ಮೇಲೆ ಪಾದ ಇಟ್ಟದ್ದು. ಆದರೆ ಅವ ಕೇಳಿಬಿಟ್ಟಲ್ಲ, ನನಗೆ ಯಾವಾಗ ಮೋಕ್ಷ ಸಿಗುತ್ತಾ, ಯಾವಾಗ ಹೇಳ್ಬೋದು ಅಂತ.
ಅದಕ್ಕೆ ಭಗವಂತ ಹೇಳಿದ್ದಾನೆ, ಇನ್ನು ಮುಂದೆ ಗಯಾದಲ್ಲಿ ಯಾವಾಗ ಶ್ರಾದ್ದ ನಡೆಯುವುದಿಲ್ಲ ಆ ದಿವಸ ನೀ ಎದ್ದುಕೋ ಅಂತ. ಅದಕ್ಕೆ ಗಯಾದಲ್ಲಿ ಪ್ರತಿನಿತ್ಯ ಶ್ರಾದ್ದ ನಡೀತಾ ಇರಬೇಕು, ಪ್ರತಿನಿತ್ಯ ನಡೀತಾ ಇರಬೇಕು. ಕರ್ನಾಟಕ, ಗುಜರಾತಿ, ಬಂಗಾಲಿ, ಪಂಜಾಬಿ, ನೇಪಾಳಿ, ಕರ್ನಾಟಕ ಭವನ ಬಟ್ ಹೆಂಗಿದೆಲ್ಲ. ಬಟ್ ಯಾರು ಸ್ಟಾರ್ಟ್ ಮಾಡಿದ್ರು ಕರ್ನಾಟಕ ಭವನ? ಕರ್ನಾಟಕ ನಮ್ಮ ತಾತ ಕಟ್ಟಿಸಿದ್ದು ಇದನ್ನು. ಬಿಹಾರದಲ್ಲಿ ಸಂಬಂಧ ಇಲ್ಲ, ಇದು ಸ್ವಂತ ಮನೆಯಾಗೆ ನೀವು ಓನ್ ಮಾಡಿದ್ರು. ಹೌದು. ನನಗೆ ಬಂದ ತಕ್ಷಣ ಶಾಕ್ ಆಯ್ತು. ಬಟ್ ಬಿಹಾರದಲ್ಲೆಲ್ಲ ಕನ್ನಡ ಮಾತಾಡ್ತಾರೆ, ಎಲ್ಲ ಕನ್ನಡ ತುಂಬ ಖುಷಿ ಆಯ್ತು ಕನ್ನಡ ಮಾತಾಡೋದು ಬಿಹಾರಲ್ಲಿ. ಯಾಕಂದ್ರೆ ಇಲ್ಲಿ ಎಲ್ಲ ಬಂದ್ಬಿಟ್ಟು ಹಿಂದಿ ಬಿಹಾರಿ ಮಾತಾಡ್ತಾರೆ ಎಲ್ಲ ಬಂದ್ಬಿಟ್ಟು. ಇಲ್ಲಿ ಬಟ್ಟಿಕರ ಮೋಜ್ಪುರಿ ಅಂದ್ಬಿಟ್ಟು ಇಲ್ಲಿ ಬಟ್ ಭೋಜ್ಪುರಿ ಲ್ಯಾಂಗ್ವೇಜ್ ಇದೆ. ಬಟ್ ಇಲ್ಲಿ ಬಂದ್ಬಿಟ್ಟು ಎಲ್ಲ ಕನ್ನಡ ಮಾತಾಡ್ತಾರೆ. ಇಲ್ಲಿ ಬಟ್ ನಿಮ್ಮ ಶಾಪ್ಗೆಲ್ಲ ಕನ್ನಡ ಬರುತ್ತೆ. ನಮ್ಮ ತಾತನವರು ಕಟ್ಸಿದ್ದು ಇಲ್ಲಿ. ಹೌದು. ಬಟ್ ಇಲ್ಲಿ ನಿಮಗೆ ಮಾತ್ರ ಕನ್ನಡ ಬರುತ್ತೆ, ಇಲ್ಲಿ ಎಲ್ಲರೂ ಕನ್ನಡ ಬರುತ್ತಾ? ಯಾಕಂದ್ರೆ ಇಲ್ಲಿ ಸ್ಟಾಪ್ ಎಲ್ಲರಿಗೂ ಬರೋಲ್ಲ. ಬಟ್ ನಂಗೆ ಎಲ್ಲ ಮಾತಾಡಿದ್ರೆ ಒಂದು 2-3 ಜನ ಮಾತಾಡ್ತಾರೆ. ಈಗ ಈ ಸ್ಟೋರಿ ಹೇಳಿದ್ರೆ ಮಾತಾಡಲಿ ಗೊತ್ತಿಲ್ಲ. ಓಕೆ ಓಕೆ ಓಕೆ. ಬಟ್ ನಿಮಗೆಲ್ಲ ಬನ್ನಿ ಕೂತ್ಕೊಳ್ಳಿ ಹಾಗೆಲ್ಲ ಅಷ್ಟೇ ಬರುತ್ತೆ ಅಷ್ಟೇ. ಯಾಕೆ ಇಲ್ಲಿ ಅವರು ಇದು ಕರೆಕ್ಟು. ಬಟ್ ತುಂಬ ಖುಷಿ ವಿಷಯ. ಯಾಕಂದ್ರೆ ಬಂದ್ಬಿಟ್ಟು ಈ ಥರ ಬಿಹಾರಲ್ಲಿ ಈಗ ಒಂದು ಗಯಾ ಕ್ಷೇತ್ರದಲ್ಲಿ ಬಂದು ಕರ್ನಾಟಕ ಭವನ ಇದೆ. ನಿಜವಾಗ್ಲೂ ಕರ್ನಾಟಕಕ್ಕೆ ತುಂಬ ಹೆಮ್ಮೆ ವಿಷಯ. ಹೌದು. ಏನಾಗಿದೆ ಅಂದರೆ ಕರ್ನಾಟಕ ಭವನದಿಂದ ಕರ್ನಾಟಕ ಛತ್ರ, ಕನ್ನಡ ಸೇವಾ ಸಂಘ ಅಂತ ಮಾಡಿಕೊಂಡು ಈ ಪಂಡನವರು ಮೋಸ ಮಾಡ್ತಾ ಇದ್ದಾರೆ. ಇದೊಂದು ಪಿಂಡ. ಮತ್ತೆ ಪಿಂಡ ಮಾಡಿದ್ರೆ ಬಟ್ ಅದ್ರ ಬಗ್ಗೆ ಹೇಳ್ತೀರಾ? ಮತ್ತೆ ಅದೇ ಕರ್ನಾಟಕ ಛತ್ರ, ಕನ್ನಡ ಸೇವಾ ಸಂಘ ಅಂತ ಈ ಪಂಡನವರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಈಗ. ಓಕೆ ಓಕೆ. ಅದನ್ನು ಏನು ಮಾಡಿದ್ದಾರೆ, ನಮ್ಮ ಕಾರ್ಡು ಇದನ್ನು ಅವರ ನಂಬರಿಗೆ ಹಾಕಿ ಇದನ್ನು ಏನೋ ತಗ್ಲು ಬಜಿ ಮಾಡಿದ್ದಾರೆ. ಈಗ ಈ ಯಾತ್ರೆ ಏನಾಗುತ್ತೆ, ಕಂಪಿಸ್ ಆಗುತ್ತೆ. ಇಲ್ಲಿ ಬಂಧುಗಳು ಹೇಳ್ತಾರೆ, ಯಾಕೆ ಇಲ್ಲಿ ಹೋಗ್ಬೇಕು, ಕನ್ನಡ ಭವನ ಹೋಗ್ಬೇಕಾ, ಅಲ್ಲ ಕನ್ನಡ ಸೇವಾ ಸಂಘ ಹೋಗ್ಬೇಕಾ, ಛತ್ರಕ್ಕೆ ಹೋಗ್ಬೇಕು ಹೇಳ್ತಾರೆ. ಅದೆಲ್ಲ ಮೋಸ. ಡೈರೆಕ್ಟ್ ಗಯಾ ಕರ್ನಾಟಕ ಭವನ, ಗಯಾದ ಉಡುಪಿ ಅವರದ್ದು ಅದು. ಇದಾ? ಹೌದು. ಓಕೆ ಉಡುಪಿ. ಓಕೆ ಓಕೆ. ಅದಕ್ಕೆ ಬರಬೇಕು. ಇದೆಲ್ಲ ಈಗೀಗ ಹೊಸದಾಗಿ ಕಟ್ಟಿದ್ದಾರೆ ಮೋಸ ಮಾಡೋಕೆ. ಚೆನ್ನಾಗಿದೆ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ತುಂಬ. ಬಟ್ ಇಲ್ಲೇ ಪಕ್ಕದಲ್ಲಿ ಮಂದಿರ ಪಕ್ಕದಲ್ಲಿ ಟೆಂಪಲ್ ಪಕ್ಕದಲ್ಲೇ ಕಟ್ಟಿದ್ದಾರೆ. ಏನಂದ್ರೆ ಪಕ್ಕದಲ್ಲಿ ಇದೆ, ನಿಯರ್ ಜಸ್ಟ್ ಒಂದು 200-300 ಮೀಟರ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ. ಇಲ್ಲಿಂದ 1 ಕಿಲೋಮೀಟರ್ ಇಲ್ಲ. ಗೊತ್ತು 1/2 ಕಿಲೋಮೀಟರ್ ಇಲ್ಲ, ಇನ್ನೂ ಕಮ್ಮಿನೇ ಇದೆ. ಹೌದು. ನಡ್ಕೊಂಡು ಹೋದ್ರೆ ಈಗ ಆಟೋಲ್ಲಿ ಹೋದ್ರೆ 1 ಕಿಲೋಮೀಟರ್ ಆಗುತ್ತೆ. ನಡ್ಕೊಂಡು ಇಲ್ಲಿಂದ 500 ಮೀಟರ್ ಮಾತ್ರ. ನಾನು ಹೋಗಿದ್ದೆಲ್ಲ ದರ್ಶನ ಮಾಡ್ಕೊಂಡು ಬಂದಿದ್ದೆ, ತುಂಬ ಚೆನ್ನಾಗಿದೆ. ಬಟ್ ಅಲ್ಲಿ ವಿಗ್ರಹ ಏನೂ ಇಲ್ಲ, ಬರೀ ಒಂದು ಬಂಡೆ ಮಾತ್ರ. ಇದು ಮಾತ್ರ ಇದೆಯಲ್ಲ, ಅವರೊಂದು ಪಾದ ಇದೆ, ಗದಾಧರ ಕ್ಷೇತ್ರ ಅಂತ ಇದೆ. ಭಗವಂತನ ಮಹಾವಿಷ್ಣು ಪಾದ ಇದೆ, ಪಾದ ಮಾತ್ರ. ಗದಾಧರ ಅಂತ ಮುಂದೆ ಆಪೋಸಿಟ್ ಅಲ್ಲಿ ಇರೋ ಟೆಂಪಲ್ ಅಲ್ಲ, ಮುಂದೆ ದೇವಸ್ಥಾನ ಇದೆ, ಮೂರ್ತಿ, ವಿಷ್ಣುದ ಮೂರ್ತಿ. ಈ ಕ್ಷೇತ್ರ ಈಗ ನಾವು ಬೆಂಗಳೂರೆಲ್ಲ ಪರಶುರಾಮ ಕ್ಷೇತ್ರ, ರಾಮಕ್ಷೇತ್ರ ಅಂತ ಇರುತ್ತಲ್ಲ, ಇದು ಗದಾಧರ ಕ್ಷೇತ್ರ. ಗದಾಧರ. ಓಕೆ. ವಿಷ್ಣು ಕ್ಷೇತ್ರ ಅಂದ್ರೆ ಗದಾಧರ ಕ್ಷೇತ್ರ ಇದು. ನೀವು ಬಂದ್ಬಿಟ್ಟು ಇಲ್ಲೆಲ್ಲ ಪಿಂಡ ಪ್ರದಾನ ಅದೆಲ್ಲ ಮಾಡ್ತಿರಲ್ಲ? ಅದೇ. ಓಕೆ. ಇಲ್ಲಿ ಪಿಂಡ ಬಿಟ್ಟರೆ ಬಟ್ ಅದಕ್ಕೆಲ್ಲ ಮೋಕ್ಷ ಅಂತ ಹೇಳ್ತಾರಲ್ಲ ಇಲ್ಲಿ? ಅದೇ ಅಂತ ಹೇಳ್ತಿದ್ದೇನೆ. ಗಯಾ ಅಸುರ ಮತ್ತೆ ಪುನಃ ಕೇಳಿದಂತೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರಲ್ಲ, ನನಗೆ ಆಗಿದ್ರೆ ಆಹಾರ ಬೇಕಲ್ಲ ಅಂತ. ಕರೆಕ್ಟ್. ಅದಕ್ಕೆ ಭಗವಂತ ಹೇಳಿದ, ಗಯಾದಲ್ಲಿ ನನ್ನ ಪಾದಕ್ಕೆ ಯಾರು ಪಿಂಡ ಹಾಕ್ತಾರೆ ಅದು ನಿನಗೆ ಆಹಾರ ಆಗಿ ಹೋಗುತ್ತೆ ಅಂತ. ಈ ಗಯದಲ್ಲಿ ಯಾವುದು ಶ್ರಾದ್ದ ಮಾಡ್ತಾರೆ ವಿಷ್ಣು ಪಾದ ಹಾಕಲೇಬೇಕು ಪ್ರತಿದಿನ. ಲಕ್ಷಣ ಬರ್ತಾರೆ, ಆ ಪಿಂಡವನ್ನು ಗಯಾ ಅಸುರನಿಗೆ ಭೋಜನ ಆಗಿ ಹೋಗುತ್ತೆ. ಅವು ಹೇಳಿದಾನೆ, ಯಾವ್ದು ನನಗೆ ಯಾವ ಶ್ರಾದ್ದ ಆಹಾರ ಸಿಗಲಿಲ್ಲ ಅದನ್ನು ಹೇಳ್ತಾನೆ ಅಂತೇಳಿ. ಆ ಭಗವಂತ ತಾಸ್ತು ಅಂತ. ಹೇಗೆ ಭಗವಂತ ಗೊತ್ತಿದ್ದೇವೆ, ಎದ್ದು ಬಿಟ್ಟರೆ ಫುಲ್ಲು ಗಯಾ ಹೋಗಿಬಿಡುತ್ತೆ ಅಂತ. ಫುಲ್ಲು ಗಯಾ ಊರು ಅವನ ಮೇಲಿದೆ. ಇವಾಗ ಇಲ್ಲಿ ಕೆಳಗಡೆ ಗಯಾಸುರ ಇದ್ದಾನೆ, ಗಯಾಸು ಮಾಡ್ಕೊಂಡಿದ್ದಾನೆ. ಅವನ ಮೇಲೆ ಧರ್ಮಶಿಲ ಕಲ್ಲಿದೆ, ಅದರ ಮೇಲೆ ಭಗವಂತನ ಪಾದ ಇದೆ. ಓಕೆ ಓಕೆ. ಅದಕ್ಕೋಸ್ಕರವಾಗಿ ಆಯನಗರದಲ್ಲಿ ಶ್ರೀರಾಮದೇವರು ಶ್ರಾದ್ದ ಮಾಡಿದ್ದಾರೆ ಅಲ್ಲಿ ದರ್ಶನ ಜೊತೆ. ಸೀತಾಮತಿ ಎಲ್ಲ ಇದೆಯಲ್ಲ ಇಲ್ಲಿ ಪಕ್ಕದಲ್ಲಿ, ಸೀತಾಮತಿ ಕೊಂಡೆಲ್ಲ ಇದೆ ಪಕ್ಕದಲ್ಲಿ. ಅದು ಯಾಕೆಂದ್ರೆ ಅವರಿಬ್ಬರು ಬರುವಾಗ ಆಗಿನ ಕಾಲದಲ್ಲಿ ಅಂಗಡಿ ಮನೆಗಳಿಲ್ಲಲ್ಲ, ನಮಗೆ ಸಾಮಗ್ರಿ ಬೇಕಲ್ಲ ಶ್ರಾದ್ದಕ್ಕೆ. ಈಗ ಅಂಗಡಿ ಇದೆ, ಮನೆ ಇದೆ, ಹಣ ಕೊಟ್ಟು ಸಿಗುತ್ತೆ. ಆವಾಗಿನ ಕಾಲದಲ್ಲಿ ಏನಿಲ್ಲ. ಅದಕ್ಕೆ ನಾವು ಕಾಡಿ ಹೋಗಿ ಬರುವಾಗ ಲೇಟ್ ಆಯಿತು. ಅಷ್ಟರವರೆಗೆ ಹಸಿ ಸಹಿಸಲಿಲ್ಲ. ಆಗಿನ ಏನಂದ್ರೆ ಗಯಾದಲ್ಲಿ ಶ್ರಾದ್ದ ಮಾಡಿದ್ರೆ ಅಪ್ಪ ಅಮ್ಮನ ಕೈಯಲ್ಲೇ ತಗೊಳ್ತಾರೆ. ಗಯಾದಲ್ಲಿ ಬಿದ್ದು ಪ್ರತ್ಯಕ್ಷ ಆಗಿದ್ದಾರೆ. ಹಾಗೆ ರಾಮದೇವರು ಕಾಡಿಗೆ ಹೋದ್ರಲ್ಲ ಅಂತ ಈ ದಸರಾ ಏನು ಮಾಡಿದ್ರು, ಸೊಸೆಗಳಿಬಿಟ್ರು ಆಹಾರ ಕೊಡಮ್ಮ ಅಂತೇಳಿ, ಹಸಿವಾಗ್ತದೆ ಅಂತ. ಆಗ ಅವಳ ಕೈ ಏನಿಲ್ಲ, ಅವಳು ಏನು ಮಾಡಿದ್ರು ಮರಳು ಪಿಂಡ ಕೊಟ್ಟು ಬಿಟ್ಲು. ನದಿ ಅಪ್ಪ ಸೀತಾ ಮಾತಾ ದೇವಸ್ಥಾನ ಇದೆ, ಸೀತಾಕೊಂಡಲ ದಶರಥ ಕೇಳಿ ತಗೊಳ್ಳೋದು. ಸೀತಾಕೊಂಡಲದ ಮಾವನಿಗೆ ತೃಪ್ತಿ ಆಯ್ತು ಸೀತಾ ಕೊಟ್ಟ ಪಿಂಡದಿಂದ, ದರ್ಶನಗೆಲ್ಲ. ಮತ್ತೆ ರಾಮದೇವರು ಬಂದು ಶ್ರಾದ್ದ ಮಾಡಿ ಪಿಂಡ ಹಾಕು, ಅಪ್ಪ ತೆಗೊಳ್ಳಿಲ್ಲ ಕೈಯಲ್ಲಿ. ರಾವಣಾಸುರ ಅಲ್ಲಾಡಿ ಕೊಟ್ಬಿಟ್ಟಿದಾರಲ್ಲ, ಸೀತಾಮಾತ ಅಲ್ಲಾಡಿ ಕೊಟ್ಬಿಟ್ಟಾಗ ತಗೊಳ್ಳಿಲ್ಲ. ಆಗ ಇವರಿಗೆ ಮನಸ್ಸು ಕಷ್ಟ ಆಯ್ತು ರಾಮದೇವರಿಗೆ, ಯಾಕೆ ಆಗ ಸೀತಾಮಾತ ಹೇಳಿದ್ದು, ಮಾವ ಬಂದಿದ್ರು, ನಾ ಕೊಟ್ಟಾಯ್ತು, ತೃಪ್ತಿ ಆಯ್ತು ಅಂತ. ಹಾಗೆ ರಾಮದೇವ ನೀ ಪಿಂಡ ಕೊಟ್ಟು ಯಾರು ಸಾಕ್ಷಿ ಅಂತ. ಅದಕ್ಕೆ ಫಲ್ಗುಣಿ ನದಿ ಸಾಕ್ಷಿ, ಆಲಮರ ಸಾಕ್ಷಿ, ತುಳಸಿ ಸಾಕ್ಷಿ, ಬ್ರಾಹ್ಮಣ. ಆಲಮರ ಇವಾಗ ಇದೆಯಲ್ಲ, ಮೊದಲು ಆವಾಗ ಸೀತಾಮಾತೆ ಕಾಲದಲ್ಲಿರುವಂತ ಆಲಮರ ಇದೆ, ಇವಾಗೂ ಸಹ ಅದೇ ಮರ ಇದೆ. ಮತ್ತೆ ಅದಕ್ಕೊಂದು ವರ ಕೊಟ್ಟಿದ್ದಾರೆ ಸೀತಾಮಾತೆ, ದೂರದಲ್ಲಿದೆ. ಅದಕ್ಕೆ ಸೀತಾಮಾತೆ ಅದಕ್ಕೊಂದು ವರ ಕೊಟ್ಟಿದ್ದಾರಂತಲ್ಲ, ಜೀವಂತವಾಗಿ ಪ್ರಪಂಚ. ಹೇಳ್ತಿದ್ದೇನೆ, 5 ಸಾಕ್ಷಿ ಸೀತನಿಗೆ ಪಿಂಡ ಹಾಕಿದ್ದಕ್ಕೆ: ಫಲ್ಗುಣಿ ನದಿ, ತುಳಸಿ, ಪಶುಗಳು, ಬ್ರಾಹ್ಮಣರು, ಈ ಆಲಮರ.
ಆಲಮರ ಅದಕ್ಕೊಂದು ವರ ಇದೆಲ್ಲ ಆಲಮರಗೆ. ಅದೇ ಅದೇ ಆಗ ಈ ಪ್ರಪಂಚ ಯಾವಾಗ ಅಂತ್ಯ ಆಗುತ್ತೆ ರಾಮದೇವರು ಕೇಳುವಾಗ ನೀವು ನೋಡಿದ್ದೀರಾ ಕೇಳುವಾಗ ಎಲ್ಲರೂ ಸುಳ್ಳು ಹೇಳಿದ್ರು. ವಟವೃಕ್ಷ ಅಕ್ಷರ ಹೇಳಿದ್ದು ನಾನು ನೋಡಿದ್ದೇನೆ, ವಟವೃಕ್ಷ. ಅದಕ್ಕೆ ಸೀತಾ ಹೊರ ಕೊಟ್ಟಿದ್ದಾಳೆ, ನೀನು ಇನ್ನು ಮುಂದೆ ಅಕ್ಷಯ ಆಗಿರ್ತಿ, ನೀನು ನಾಶವಿಲ್ಲ ಅಂತ. ಅಕ್ಷಯ ವಟ ಅಂತ. ಅದು ನಾವು ಇನ್ನೊಂದು ಶ್ರಾದ್ದ ಮಾಡಿ ಅಲ್ಲಿ ಹೋಗಿ ಪಿಂಡ ಹಾಕಿಸ್ತೇವೆ. ಇಲ್ಲಿ ಶ್ರಾದ್ದ ಮಾಡಿ ಅಲ್ಲಿ ಹಾಕಿಸ್ತೇವೆ, ಅಲ್ಲಿ ಪಿಂಡ ಅಕ್ಷಯ ಹೊಡೆದು ಆ ಪಿಂಡ ಪಿತೃಳಿಗೆ ಅಕ್ಷಯ ಆಗ್ತದೆ. ಕಮ್ಮಿ ಆಗೋಲ್ಲ, ಜಾಸ್ತಿ ಆಗ್ತದೆ. ಅಕ್ಷಯ ಅಂದ್ರೆ ವೃದ್ಧಿ ಆಗುವುದು. ಬಟ್ ಆ ಗಿಡ ಕೆಲವು ಅದು ಯಾವಾಗ ಹಂಗೆ ಜೀವಂತವಾಗಿರುತ್ತಲ್ಲ ಗಿಡ, ಅದಕ್ಕೆ ಮರಣ ಅನ್ನೋದಿಲ್ಲ. ಇಲ್ಲ, ಈ ಪ್ರಪಂಚ ಯಾವಾಗ ಅಂತ್ಯ ಆಗುತ್ತೋ ಅವಾಗವರೆಗೂ ಹಂಗೆ ಜೀವಂತವಾಗಿರುತ್ತದೆ. ಪ್ರಳಯಕಾಲದಿಂದ ಅದು ಸೀತಾ ಮಾತಾ ಕಾಲದಲ್ಲಿ ಇರುವಂತ ಒಂದು ಮರ ಅಲ್ಲ ಅದು? ಮುಂದೆ ಇದ್ದದ್ದು. ಅದಕ್ಕಿಂತ ಮುಂಚೆ ಯಾವಾಗ ಶ್ರಾದ್ದ ಆರಂಭ ಆಗಿದೆ, ಯಾವ ಯುಗದಲ್ಲಿ ಆರಂಭ ಆಗಿದೆ ಆಗದಿಂದ ಆಲಮರ ಇದೆ. ಆಕ್ಚುಲಿ ಇಲ್ಲಿ ನೋಡುವಂತ ನೀವು ಆಲಮರ ತುದಿ ಭಾಗ ಇದು. ಮಧ್ಯ ಭಾಗ ಕಾಶಿಯಲ್ಲಿದೆ, ಅದರ ಅಡಿಭಾಗ ಅಲಹಾಬಾದ್ ಪ್ರಯಾಗ ರಾಜ್ಯದಲ್ಲಿದೆ, ತ್ರಿವೇಣಿಯಲ್ಲಿ. ಅದು ಬೇರು ಕಾಶಿ ಮಧ್ಯ, ಇದು ತುದಿ ಭಾಗ. ತುಂಬಾ ಹಳೆಯದಾದಂತ ಒಂದು ಮರ ಅದು, ಆಲದ ಮರ, ತುಂಬಾ ಮರ. ಓಕೆ. ಅದು 4 ಜನ ಸುಳ್ಳು ಹೇಳಿದ್ದಕ್ಕೆ ಅವ್ರಿಗೆ ಶಾಪ ಕೊಟ್ಟಿದ್ದಾರೆ. ಅದಕ್ಕೆ ನದಿಯಲ್ಲಿ ಯಾವ ನೀರು ಇರೋಲ್ಲ. ಈ ನದಿಯಲ್ಲಿ ಅದೇ ನೋಡಿದೆ ನಾನು, ಮಳೆ ನೀರು ಇದು. ಶಾಪ ಕೊಟ್ಟಿದೆ ಗುರ್ತಾಗಿರ್ಬೇಕು ಅಂತ ಸುಳ್ಳು ಹೇಳಿದ್ದಕ್ಕೆ ನದಿಗೆ. ಇದು 1 ವಾರ ಮಳೆ ಬರಲಿಂದ ನಾಳೆ ನೀವು ಹೋಗ್ಬಿಡುತ್ತೆ, ಅದಕ್ಕೆ ನೀರು ಇರಲ್ಲ ಅಂದ್ಬಿಟ್ಟು. ನೀರು ಮಾತಾ ಹೇಳಿಲ್ಲ, ಅದು ಶಾಪ ಕೊಟ್ಟಿದ್ದಾಳೆ. ಓಕೆ. ನೀನು ಕಲಿಯುಗದಲ್ಲಿ ಎಲ್ಲದೇ ಉಟ್ಕೊಳ್ತೀನಿ, ಭೂಮಿಯಲ್ಲಿ ಶುದ್ಧ ಇಲ್ಲ ಅಂತ. ತುಳಸಿ ಮಾತೆಗೆ ಗೋಮಾತಾ ಹೇಳಿಲ್ಲ ಅಂತೆ, ಅದಕ್ಕೆ ಶಾಪ ಕೊಟ್ಟಿದ್ದಾಳೆ ಗೋಮಾತನಿಗೆ, ನೀವು ಕಲಿಯುಗದ ಮೂಕ ಆಗಿರ್ತೀನಿ ಅಂತ. ಕರೆಕ್ಟ್. ರಾಮರು ಹೇಳಿದ ಕಾರಣ ಅದು ಎಷ್ಟು ದಾನ ತಗೊಂಡು ನಿಮಗೆ ತೃಪ್ತಿಲ್ಲ ಅಂತ ನಾನು ಶಾಪ ಕೊಟ್ಟಿದ್ದಾರೆ. ಮತ್ತು ಆಲಮರ ಮಾತ್ರ ಹೇಳಿದಂತೆ ನೋಡಿದ್ದೇನೆ ಅಂತೇಳಿ. ಅದಕ್ಕೆ ಜೀವಂತ. ಅದಕ್ಕೆ ಇಲ್ಲಿ ಫಸ್ಟ್ ಪಿಂಡವನ್ನು ನಾವು ನದಿಗೆ ಹಾಕಿಸ್ತೇವೆ ಶ್ರಾದ್ದ ಮಾಡಿ. ಸೀತಾ ಮಾತಾ ಪಿಂಡ ಹಾಕಿದ್ದಾರೆ ಅಂತೇಳಿ. ನೆಕ್ಸ್ಟ್ ಪಿಂಡ ವಿಷ್ಣು ಮಾತಕ್ಕೆ ಹಾಕಿಸ್ತೇವೆ. 3ನೇದು ವಟವೃಕ್ಷ ಹಾಕ್ತೇವೆ. ಗಯದಲ್ಲಿ 3 ಶ್ರಾದ್ದ ನಡೀತೆ. ಬಟ್ ಇಲ್ಲಿ ಓನ್ಲಿ ಎಲ್ಲ ಕರ್ನಾಟಕ ಅವ್ರು ಮಾತ್ರ ಇಲ್ಲ ಅಂದ್ರೆ, ಬಟ್ ಎಲ್ರಿಗೂ ಮಾಡ್ತೀರಾ ನಮ್ಮ ಇಂಡಿಯಾದಲ್ಲಿ? ನಮ್ಮ ಸೌತ್ ಇಂಡಿಯಾರಿಗೆ ನಾವು ಮಾಡಿಸ್ತೇವೆ. ಸೌತ್ ಇಂಡಿಯಾ ಯಾರು ಬಂದರು? ತಮಿಳುನಾಡು, ಕರ್ನಾಟಕ, ಆಂಧ್ರ, ಕೇರಳ, ಇದು ನಾವು ಮಾಡಿಸ್ತೇವೆ. ಬಾಕಿ ಎಷ್ಟು ಎಲ್ಲ ಇಲ್ಲೆಲ್ಲ ಎಲ್ಲ ಜಾತಿಗೆ ಪಂಡರು ಇದ್ದಾರೆ. ಪ್ರತಿಯೊಂದು ಸ್ಟೇಟ್ಗೂ ಇದ್ದಾರೆ, ಅಲ್ಲಿ ಇದ್ದಾರೆ. ಗುಜರಾತ್, ಎಲ್ಲರೂ ಇದ್ದಾರೆ. ಅವರು ಅಲ್ಲಿಗೆ ಹೋಗ್ತಾರೆ, ಅವರ ಕಾಂಟ್ಯಾಕ್ಟ್ ಇರ್ತದೆ. ಈಗ ನಮಗೆ ಕರ್ನಾಟಕ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆ ಎಲ್ಲ ಸ್ಟೇಟ್ನವರು ಅವರವರ ಅವರ ಗುರುಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಶ್ರಾದ್ದ ಮಾಡಿಸ್ತಾರೆ. ಓಕೆ ಓಕೆ. ನಿಮ್ಮ ನಂಬರ್ ಹೇಳ್ತೀರಾ? ನಮ್ಮದು ಕರ್ನಾಟಕ ರಾಮಕೃಷ್ಣಾಚಾರ್ಯ. ಓಕೆ. ನಮ್ಮ ನಂಬರು 9934408551. ಓಕೆ. ನಾನು ಒಂದು ಟೈಮ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನಂಬರ್ ಬೇಕಾದ್ರೆ ನೋಡಿ. ಬಟ್ ನಿಮ್ಮ ನೇಮ್ ಅನ್ಸುತ್ತೆ ಹೇಳ್ತೀರಾ? ನೇಮ್ ಇನ್ನೊಂದು ಹೇಳ್ತೇನೆ, ರಾಮಕೃಷ್ಣಾಚಾರ್ಯ. ರಾಮಕೃಷ್ಣ. ಓಕೆ. ನೇಮ್ ಬಂದ್ಬಿಟ್ಟು ರಾಮಕೃಷ್ಣಾಚಾರ್ಯ. ಅವ್ರ ನಂಬರ್ ಬಂದ್ಬಿಟ್ಟು ನಾನು ನಿಮಗೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ. ಸೊ ಅವ್ರ ನಂಬರು. ನನ್ನ ತಮ್ಮ ಇದ್ದಾನೆ ಇಲ್ಲಿ, ಓಕೆ, ಪವನಾಚಾರ್ಯ ಅಂತ. ಅವರು ಇದೇ ಥರ ಮಾಡ್ತಾರೆ. ಇದೇ ಥರ ನಾವಿಬ್ಬರು ಅಣ್ಣ ತಮ್ಮ, ಇಬ್ಬರು ಇರ್ತೇವೆ. ಅವರ ನಂಬರ್ ಬೇಕಾದ್ರೆ ಕೊಡ್ತೇನೆ. ಓಕೆ. ನಂಬರ್ ಎಲ್ಲ ಬಟ್ 2 ನಂಬರ್ ಹಾಕ್ತೀನಿ, ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಾನು ನಂಬರ್ ನಿಮಗೆ. ನಿಮ್ಮ ಹತ್ರ ಒಂದು ಕಾರ್ಡ್ ಇದೆಯಲ್ಲ? ಓಕೆ ಓಕೆ. ಪವನ್ ನಂಬರ. ರಾಮಕೃಷ್ಣಾಚಾರ್ಯ, ಪವನಾಚಾರ್ಯ. ಓಕೆ. ಸೊ ನಂಬರ್ ಬಂದ್ಬಿಟ್ಟು ಈ ಥರ. ನಾನು ನಿಮಗೆ ಇವ್ರ ನೇಮ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನನ್ನ ನಂಬರ್ ನೋಡಿ ನಿಮಗೆ. ಸೊ ತುಂಬ ಖುಷಿ ಎಲ್ಲ, ಯಾಕಂದರೆ ಇಲ್ಲೆಲ್ಲ ಕನ್ನಡ ಮಾತಾಡೋ ಕನ್ನಡ ತುಂಬ ಖುಷಿ ವಿಷಯ. ಇದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿ. ಊಟ ವ್ಯವಸ್ಥೆ ನಾನು ಆ್ಯಕ್ಚುಲಿ ಮಾಡ್ಬಿಟ್ಟು ನನಗೆ ಸ್ಟೇ ಎಲ್ಲ ಇವರೇ ಕೊಟ್ಟಿದ್ದಾರೆ ಸ್ವಾಮೀಜಿ ಅವರು. ನನಗೆಲ್ಲ ಆಚಾರ ಬಟ್ ಇವರೇ ಸ್ಟೇ, ಫುಡ್ ಎಲ್ಲ ಇವರೇ ಪ್ರೊವೈಡ್ ಮಾಡಿದ್ದಾರೆ ನನಗೆ. ಇವತ್ತು ನಾನು ಸ್ಟೇ ಮಾಡೋಕ್ಕೂ ಸಹ ಇವರೇ ನಂಗೆ ಸ್ಟೇ ಮಾಡಿ ನಾನು ಹೇಳಿದ್ರೆ, ಬಟ್ ಇಲ್ಲೇ ಅಂದ್ಬಿಟ್ಟು ನನಗೆ ಇಲ್ಲೆಲ್ಲ ರೂಮ್ ಬೇರೆ ಕೊಟ್ಟಿದ್ದಾರೆ, ರೂಮ್, ಫುಡ್ಡು. ಸೊ ಎಲ್ಲ ಸಹ ಇವರೇ ಕೊಟ್ಟು ತುಂಬ ಧನ್ಯವಾದ, ತುಂಬ ಥ್ಯಾಂಕ್ ಯು ಸೊ ಮಚ್ ಸರ್. ಬಟ್ ಇದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ನೀಡಿದ್ದೀರಾ, ಒಳ್ಳೆ ಮಾಹಿತಿ ಆಯಿತು. ಬಟ್ ಎಲ್ರಿಗೂ ಯೂಸ್ ಆಯ್ತು ಇದ್ರ ಬಗ್ಗೆ. ಅದಕ್ಕೆ ಬಂದ್ಬಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ತಂದೆ ತಾಯಿಗೆ 10 ಮಕ್ಕಳು ಹುಟ್ಟಿದ್ರು ಸಹ ಒಂದು ಮಗ ಆದರೂ ಗೈಗೆ ಒಂದು ಶ್ರಾದ್ದ ಮಾತ್ರ ಅಂತ ಕಾಯ್ತಾ ಇರ್ತಾರೆ. ಅದೇ ಕರೆಕ್ಟ್ ಅದು ಹೇಳ್ತಾರೆ ಥರ. ಓಕೆ. ಥ್ಯಾಂಕ್ ಯು ಗಾಸ್. ನಾನು ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.